ಮಹಾಕುಂಭಮೇಳದಲ್ಲಿ ಕೇಂದ್ರ ಮಂತ್ರಿ ಅಮಿತ್ ಶಾ ಪುಣ್ಯ ಸ್ನಾನ ಮಾಡಿದ್ದಾರೆ. ಈ ಹೊತ್ತಲ್ಲಿ ಪ್ರಧಾನಿ ಮೋದಿ ಅಮಿತ್ ಶಾ ಉದ್ದೇಶಿಸಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವಂತಹ ಹೇಳಿಕೆಯೊಂದು ಚರ್ಚೆಗೆ ಗ್ರಾಸವಾಯಿತು. ಹಲವು ಪಾಪ ಮಾಡಿದ್ರೆ ಆ ಪಾಪ 100 ಜನ್ಮ ಕಳೆದರೂ ಹೋಗಲ್ಲ, ಅವರಿಗೆ ಸ್ವರ್ಗಕ್ಕೆ ಹೋಗಲಾಗಲ್ಲ ಅಂತೆಲ್ಲ ಹೇಳಿದ್ದಾರೆ. ನನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಹಾಗಾಗಿ ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಗಂಗೆಯಲ್ಲಿ ಮಿಂದೇಳೋದ್ರಿಂದ ಬಡತನ ನಿವಾರಣೆ ಆಗಲ್ಲ ಅಂತ ಹೇಳಿದ್ದಾರೆ. ಇವ್ರನ್ನ ಯಾವ ನಾಯಿ ಕೇಳ್ತು ಅಭಿಪ್ರಾಯನ ಹೇಳೋದಿಲ್ಲ, ಹೇಳ್ಬಿಟ್ಟು ನಾನು ಯಾರ ನಂಬಿಕೆಗೂ ಘಾಸಿ ಮಾಡೋದಿಲ್ಲ, ಉದ್ದೇಶ ಇಲ್ಲ. ನಮ್ಮ ದೇಶದ ಹಣೆ ಬರಹ ಕಚಡ ಕಂತ್ರಿ ಹಲ್ಕಟ್ಟು ದರೋಡೆಕೋರ ಡ್ಯಾಶ್ ಡ್ಯಾಶು ಎಲ್ಲು ಎಫ್ ಬಿ ಅನ್ಕೊಂಡು ಏನೇನು ಬೇಕಾರೋ ಏನೇನೋ ಬೈದಾಕ್ಬಿಡೋದೆಲ್ಲ. ನನ್ನ ಕೆರಳಿಸ್ಬೇಡಿ. ನನ್ನ ಪಾಯಿಂಟ್ ಅದಲ್ಲ. ಇನ್ನೇನು ಸರ್, ಕಾಂಗ್ರೆಸ್ನವರು ಸ್ವರ್ಗ ನರಕ ಪಾಪ ಪುಣ್ಯ ಸ್ನಾನ ಮಾತಾಡೋ ಹಂತಕ್ಕಾರು ಬಂದ್ರಲ್ಲಪ್ಪ, ಅಷ್ಟು ಸಾಕು. ಆಶ್ಚರ್ಯ. ಆಲ್ ರೈಟ್, ಮೆಕ್ಕಾಗೆ ಹೋಗಿ ಬಂದ್ರೆ ಬಡತನ ನಿರ್ಮೂಲನೆ ಆಗತ್ತೆ ಅಂತ ಖರ್ಗೆ ಹೇಳಕ್ಕಾಗತ್ತಾ? ಆ ವಿಚಾರದಲ್ಲಿ ಮಾತು ಎತ್ತಲ್ವಲ್ಲ. ಖರ್ಗೆನೂ ಹೋಗಿ ಬರಲಿ, ಬೇಕಾದ್ರೆ ನೋಡೋಣ, ಹೇಳಕ್ಕಾಗತ್ತಾ? ಇಲ್ಲ. ವ್ಯಾಟಿಕನ್ಗೆ ಹೋಗ್ಬಿಟ್ಟು ಪೋಪ್ಗೊಂದು ನಮಸ್ಕಾರ ಮಾಡಿಬಿಟ್ಟು ಬಂದ್ಬಿಟ್ರೆ ಬಡತನ ಎಲ್ಲ ಕ್ರಿಶ್ಚಿಯನ್ರಲ್ಲಿ ಹಂಗೆ ಮಂಗ ಮಾಯ ಆಗ್ಬಿಡುತ್ತೆ ಅಂತ ಸೋನಿಯಾ ಗಾಂಧಿ ಹೇಳಕ್ಕಾಗತ್ತಾ? ಹೇಳ್ತಾರ? ಹೇಳಿ ನೋಡೋಣ. ಯಾಕೆ ಅಂದ್ರೆ ಅದು ನಂಬಿಕೆ. ಹಾಗೆ ಕುಂಭಮೇಳ ಅಲ್ಲ, ಪವಿತ್ರ ಅನಿಸಿಕೊಂಡಿರುವಂತಹ ಬಾವಿನಲ್ಲಿ ಎದ್ದು ನಿಂತರುವೆ ಅದು ನನಗೆ ಪಾಪವನ್ನು ತೆಗೆಯುತ್ತೆ ಅನ್ನೋದು ನಂಬಿಕೆ. ಹೇಳ್ಕಳೆ ಅನ್ಎಜುಕೇಟೆಡ್ ಬಡತವ. ನಮ್ಮೂರಲ್ಲಿ ನೀರನ್ನ ಮದುವೆ ಮನೆಯಲ್ಲೋ ಫಂಕ್ಷನ್ ಅಲ್ಲೋ ತಂದು ಹುಡುಗರುಗಳು ಕೆಟ್ಲಲ್ಲಿ ಬಂದು ಕೊಡೋವಾಗ ನೀರು ಬೇಕಾ ಅಂತ ನಮ್ಮೂರಲ್ಲಿ ಕೇಳೋದೇ ಇಲ್ಲ, ಗಂಗೆ ಬೇಕಾ ಅಂತಾನೆ ಕೇಳೋದು ನಮ್ಮೂರಲ್ಲಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಹಂಗಾಗಿ ಈ ಪ್ರಶ್ನೆಗಳನ್ನು ಕೇಳೋರಿಗೆ ಉತ್ತರಗಳು ಹೀಗೆ ಬರುತ್ತವೆ ಅನ್ನೋದ್ರ ಬಗ್ಗೆ ಎಚ್ಚರಿಕೆಯಿಂದಿರಬೇಕು. ಓಕೆನಾ? ಉತ್ತರ ಕೊಡಿ ನೋಡೋಣ. ಮೆಕ್ಕಾಗೆ ಹೋಗಿ ಬಂದಾಗ ಈ ಕಡೆ ಮುಸ್ಲಿಮರಲ್ಲಿ ಇಲ್ಲ ಬಡತನ, ಕೊಡ್ರಿ ಉತ್ತರ. ನೋ ಕಾಮೆಂಟ್ಸ್. ಬಿಡ್ಬಿಡ್ರಿ ಅವ್ರನ್ನೆಲ್ಲಾರು. ಕಾಂಗ್ರೆಸ್ಗೆ ದೇವ್ರು ಯಾರ್ರಿ? ಹೈಕಮಾಂಡ್. ಯಾರ್ರಿ ಹೈಕಮಾಂಡ್ ಅಂದ್ರೆ? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾದ್ರಾ. ಮೂರೇನ್ರಿ? 3 ಇದಾರೆ. 2 ದೇವತೆಗಳು, 1 ದೇವರು. ಹೌದಾ? ಆರ್ ಯು ಕಾಮಿಡಿ ಮೀ? ಇವರ ಮುಂದೆ ದೇಶದ ಉದ್ದಗಲದಿಂದ ಭಯಂಕರ ಭಕ್ತಿ ಭಾವದೊಂದಿಗೆ ಹೋಗಿ ಜನ ಸಾಷ್ಟಾಂಗವಾಗಿ ಇಷ್ಟಾರ್ಥ ಸೇವೆ ಇದಕ್ಕೆ ಪೂರೈಕೆಗೆ ನಮಸ್ಕಾರ ಮಾಡಿ ಬರ್ತಾರಲ್ಲ, ಎಲ್ಲ ಒಂದು ಈಡೇರಿದ್ಯಾ? ಇಲ್ಲ ಸರ್, ಇಲ್ಲ. ನೀವು ಪಾಪ ಯಾರು ಕಾಂಗ್ರೆಸ್ನವರು? ಯಾಕೆಂದ್ರೆ 25 ವರ್ಷದಿಂದ ಅವ್ರು ಮಾಡಿರೋ ಪಾಪಕ್ಕೆ ಅಧಿಕಾರದಲ್ಲಿದ್ದಾರೆ, ನೀವೆಲ್ಲಿದ್ದೀರಿ? ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಪ ಎಲ್ರಿ ಬರುತ್ತೆ? ಅವರಂತ ಪುಣ್ಯಮಂತ್ರಿ ಪ್ರಪಂಚದಲ್ಲಿದ್ದಾರೇನ್ರಿ? ತಕ ಪಕ ಅಂತ ಲಗ ಹೊಡಿತೀರಿ ಅಧಿಕಾರಕ್ಕೆ. 25 ವರ್ಷದಿಂದ ಅಧಿಕಾರದಲ್ಲಿದ್ದಾರಪ್ಪ. ಗುಜರಾತ್ ಆಯ್ತು, ಅವ್ರು ಏನ್ರಿ ಪಾಪ ಮಾಡಿದ್ದಾರೆ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.